ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರಿಗೆ ನನ್ನ ಕಾಂಟೆಂಟ್ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಹೋಗಿರೋ ಅಂತಹ ಜಾಗ GCBC ಗಾರ್ಡನ್ ಸಿಟಿ ಬಿಯರ್ ಕಲೆಕ್ಟಿವ್ ಅಂತ ಹೇಳ್ಬೋದು. ಇದೊಂದು ಜಸ್ಟ್ ರೆಸ್ಟ್ರೋ ಬಾರ್ ಅಂತ ಅಲ್ಲ, ದಿಸ್ ಇಸ್ ಅ ವೆರಿ ಹ್ಯೂಜ್ ಪ್ಲೇಸ್. ಇಲ್ಲಿ ನಾವು ಸಣ್ಣ ಪುಟ್ಟ ಈವೆಂಟ್ಸ್ ಕೂಡ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಆಮೇಲೆ ಒಂದು ಚಿಕ್ಕ ಎಂಗೇಜ್ಮೆಂಟ್ ಆಗಿರ್ಬೋದು. ಮೇ ಬಿ ಅರೌಂಡ್ 300 to 400 ಪೀಪಲ್ ಆರಾಮಾಗಿ ಫಿಟ್ ಆಗ್ತಾರೆ. ಸೊ ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ತುಂಬ ಗ್ರೀನರಿಯಿಂದ ತುಂಬಿರೋ ಅಂತಹ ಜಾಗ. ಆರಾಮಾಗಿ ಕಾರ್ ಪಾರ್ಕಿಂಗ್ ಕೂಡ ಅವೈಲಬಲ್ ಇತ್ತು. ಆ್ಯಂಡ್ ನೀವು ನೋಡ್ತಿದ್ದಂಗೆ ದಿಸ್ ವಾಸ್ ದಿ ಎಂಟ್ರೆನ್ಸ್. ಇದು ವನ್ಯ ಲಕ್ಸುರಿ ಬ್ಯಾಂಕ್ವೆಟ್ ರೆಸಾರ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ದಿಸ್ ವಾಸ್ ದಿ ಎಂಟ್ರೆನ್ಸ್. ಇಲ್ಲಿ ಒಂದು ಸ್ವಲ್ಪ ಸಾವೆನಿಯರ್ಸ್ ಆಗಿರ್ಬೋದು, ಆಮೇಲೆ ಆಕ್ಸೆಸರೀಸ್ ಹುಡುಗಿಯರಿಗೆ ಆಗಿರ್ಬೋದು ಮಾರ್ತಾಯಿದ್ರು. ಆ್ಯಂಡ್ ಮಕ್ಕಳಿಗೆ ಆಟ ಸಾಮಾನು ಎಲ್ಲ ಸಿಗ್ತಿತ್ತು. ಆ್ಯಂಡ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಸೀಟಿಂಗ್ ಕೂಡ ಅರೇಂಜ್ ಆಗಿತ್ತು. ಸೊ ಇಲ್ಲಿ ಯೂಶಲಿ ಫಂಕ್ಷನ್ಸ್ ನಡೆಯುತ್ತೆ. ನೀವು ನೋಡ್ತಾ ಇರೋಂತಹ ಜಾಗ ತುಂಬ ಸ್ಪೇಷಿಯಸ್ ಆಗಿದೆ. ಈಸಿಯಾಗಿ ಅಟ್ಲೀಸ್ಟ್ ಒಂದು 100 to 150 ಪೀಪಲ್ ಆರಾಮಾಗಿ ಫಿಟ್ ಆಗ್ತಾರೆ. ಆ್ಯಂಡ್ ಫ್ಲೋಟಿಂಗ್ ಅಂತೂ ಕೇಳಲೇಬೇಡಿ, ಅಟ್ಲೀಸ್ಟ್ ಡಬಲ್ ಆಫ್ ದ್ಯಾಟ್ ಆರಾಮಾಗಿ ಕಂಪ್ನಿ ಮಾಡ್ಬೋದು ಈವೆಂಟ್ಸ್ ಎಲ್ಲ ನಡೆದಾಗ. ಸೊ ದಿಸ್ ವಾಸ್ ಯುನೋ ಎನ್ವೈರ್ಮೆಂಟ್ ಬಂದು ಆ ವೈಬ್ ತುಂಬ ಚೆನ್ನಾಗಿತ್ತು ಹೋಗಿದ ತಕ್ಷಣ. ಆ್ಯಂಡ್ ದಿಸ್ ವಾಸ್ ಇನ್ ಬೆಂಗಳೂರು ಇಟ್ಸೆಲ್ಫ್. ಯಲಹಂಕ ಹತ್ರ ಬರುತ್ತೆ. ನಾನು ಇದರ ಅಡ್ರೆಸ್ ಮತ್ತು ಫೋನ್ ನಂಬರ್ ಎಲ್ಲ ಕ್ಲೀನಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಇಲ್ಲಿ ಬಾನ್ಫೈರ್ ಕೂಡ ವ್ಯವಸ್ಥೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲದೊತ್ತು ಬಾನ್ಫೈರ್ ಆಗಿರ್ಬೋದು. ಆ್ಯಂಡ್ ಇವ್ರ ಇಂಟೀರಿಯರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ರೆಸ್ಟ್ರೋ ಬಾರ್, ಈ ಬ್ಯಾಂಕ್ವೆಟ್ ರೆಸಾರ್ಟ್ ಬಂದು ದಿಸ್ ಇಸ್ ಫರ್ ಫ್ರೆಂಡ್ಲಿ, ಅಂದರೆ ಪೆಟ್ ಫ್ರೆಂಡ್ಲಿ. ಆರಾಮಾಗಿ ನಿಮ್ಮ ಫರ್ ಬೇಬೀಸ್ ಇದ್ದರೆ ಮನೆಯಲ್ಲಿ ಆರಾಮಾಗಿ ಕರ್ಕೊಂಡು ಹೋಗಬಹುದು. ಸೊ ಏನು ಯೋಚನೆ ಮಾಡ್ದಿರಾ. ಆಮೇಲೆ ಮಕ್ಳಿಗೂ ಸಹ ತುಂಬ ಚೆನ್ನಾಗಿದೆ ಜಾಗ ಆಟ ಆಡ್ಕೊಳೋದಕ್ಕೆ. ಜಸ್ಟ್ ಒಂದು ನಾರ್ಮಲ್ ರೆಸ್ಟೋರೆಂಟ್ ಥರ ಹೋಗಿ ಕುತ್ಕೊಂಡು ಊಟ ಮಾಡಿ ಬರೋ ಥರ ಏನಿಲ್ಲ. ಇಟ್ಸ್ ವೆರಿ ಹ್ಯೂಜ್, ವೆರಿ ನೈಸ್ ಗ್ರೀನರಿ. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ತುಂಬ ಒಳ್ಳೆ ಫೋಟೋ ಸೆಷನ್ಸ್ ಕೂಡ ಮಾಡ್ಬೋದು. ನಾವು ಹೋಗಿದ್ದಂಥ ಟೈಮ್ ಆಲ್ಮೋಸ್ಟ್ ಲೈಕ್ 6-6:30 ಆಲ್ಮೋಸ್ಟ್ ಟೈಮ್ ಫಾರ್ ಸನ್ಸೆಟ್ ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ದ ಬೆಸ್ಟ್ ಟೈಮ್. ನಾವು ಎರಡೂ ಸ್ವಲ್ಪ ಬೆಳಕು ಆ್ಯಂಡ್ ಕತ್ಲು ಕೂಡ ನೋಡಿದ್ವಿ. ಆ್ಯಂಡ್ ಇದು ಬಂದು ಒಂದು ಸಣ್ಣ ಸ್ಟೇಜ್ ಥರ. ಇಲ್ಲಿ ನಿಮ್ಗೇನಾದರೂ ಫಂಕ್ಷನ್ಸ್ ಏನಾದರೂ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಅದ್ರ ಮುಂದೆ ನೋಡಿ ಇಂಟೀರಿಯರ್ ಮೇಲೆ ರೂಫ್ ಮಾತ್ರ ಎಲ್ಲ ವಿತ್ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಆ ರೆಸ್ಟೋರೆಂಟು. ಒಳಗಡೆ ನಿಮಗೆ ಬೊಫೆ ಸಿಸ್ಟಮ್ ಕೂಡ ಇತ್ತು. ಆ್ಯಂಡ್ ಇಂಡಿಯನ್ ಕ್ವಿಝೀನ್, ಗ್ಲೋಬಲ್ ಕ್ವಿಝೀನ್, ಪಿಜ್ಜಾಸ್, ಡೆಸರ್ಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ನೀವು ನನ್ನ ತಮ್ನೇಲ್ ನೋಡ್ದಂಗೆ ದ ಫುಡ್ ವಾಸ್ ವೆರಿ ಡಿಲಿಷಿಯಸ್. ಆ್ಯಂಡ್ ಪ್ರೈಸಿಂಗ್ ಇಸ್ ಆಲ್ಸೋ ಅಕಾರ್ಡಿಂಗ್ಲಿ. ಸೊ ನೀವು ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಪ್ರೈಸಸ್ನ ಝೊಮ್ಯಾಟೋದಲ್ಲಿ ಇಲ್ಲ ಗೂಗಲ್ ಅಲ್ಲೂ ಕೂಡ ಸಿಗುತ್ತೆ ಮೆನು ಮತ್ತು ಅವ್ರ ಪ್ರೈಸಸ್. ಒಂದು ಸತಿ ಚೆಕ್ ಮಾಡಿ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹೋದಾಗ ಒಂದು ಪೂಲ್ ಪಾರ್ಟಿ ಕೂಡ ನಡೀತಾ ಇತ್ತು. ಒಂದು ಮಗುದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅಲ್ಲಿ ಪೂಲ್ ಹತ್ತಿರ ಒಂದು ಚಿಕ್ಕ ಹಾಲ್ ಇದೆ. ಮೇ ಬಿ ಅರೌಂಡ್ 50-60 ಜನ ಆರಾಮಾಗಿ ಫಿಟ್ ಆಗ್ತಾರೆ. ಸೊ ಅಲ್ಲಿ ಒಂದು ಪಾರ್ಟಿ ನಡೀತಾ ಇತ್ತು. ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದಿರೋ ಥರ ಇತ್ತು. ಸೊ ಅಷ್ಟು ಚೆನ್ನಾಗಿತ್ತು ಜಾಗ. ಒಂದು ಪ್ರಾಪರ್ ಹಟ್ ಥರ ಮಾಡಿದರು. ಸೊ ಅಲ್ಲಿ ಫುಡ್ ಕೂಡ ಅರೇಂಜ್ ಮಾಡಿದರು ಅವ್ರಿಗೆ, ಪಾರ್ಟಿಗೆ ಬಂದಿರೋರಿಗೆ. ಅದ್ರ ಪಕ್ಕದಲ್ಲೇ ಪೂಲು ಇತ್ತು. ಸೊ ದಿಸ್ ವಾಸ್ ರಿಯಲಿ ನೈಸ್. ನಾನು ಈ ಜಾಗಕ್ಕಂತೂ 10 on 10 ಕೊಡ್ತೀನಿ. ಫಾರ್ ದ ಪ್ಲೇಸ್, ಫಾರ್ ದಿ ಆ್ಯಂಬಿಯನ್ಸ್, ಫಾರ್ ದಿ ಇಂಟೀರಿಯರ್, ಪಾರ್ಕಿಂಗ್ ಆಗಿರ್ಬೋದು, ಎವ್ರಿಥಿಂಗ್. ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಫುಡ್ ಇಸ್ ಅರೌಂಡ್ 8.5, 9 out of 10 ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ವಿ ವೆಂಟ್ ಟು ಥರ್ಡ್ ವೇವ್ ಕಾಫಿ. ಅಲ್ಲೊಂದು ಕಾಫಿ ಕುಡ್ಕೊಂಡು we ended our day. Thank you so much for watching this vlog. Please do subscribe, like and